ಮಾರ್ನಿಂಗ್, ವೆಲ್ಕಮ್ ಟು ಡಿಂಪು ಶಿಲ್ಪ ಬ್ಲಾಗ್ ಕನ್ನಡ. ಸೊ ಇದು ನನ್ನ ಫಸ್ಟ್ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಖುಷಿ ಇದೆ ಹಾಗೂ ಸ್ವಲ್ಪ ಭಯನೂ ಕೂಡ ಇದೆ. ಸೊ ನಾನಿವತ್ತು ಒಂದು ಒಳ್ಳೆ ರೆಸಿಪಿ ಒಟ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ. ಸೊ ಇದು ಒಂದು ಆಯುರ್ವೇದ ಹಾಗೂ ತುಂಬ ಹೆಲ್ಪ್ಫುಲ್ ಆಗಿರೋವಂಥ ರೆಸಿಪಿನ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಸೊ ಯಾವುದು ಅಂತ. ಸೊ ಇದ್ರ ಹೆಸರು ಬಂದು ಗಂಟಿಗೆ ಸೊಪ್ಪು ಅಂತ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಇದನ್ನು ಬಳಕೆ ಮಾಡಿರ್ತೀರ ಮತ್ತು ತಿಂದಿರ್ತೀರ ಕೂಡ. ಸೊ ಇದನ್ನು ನಾನು ಯಾಕೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಯಾಕೆ ನನ್ನ ಫಸ್ಟ್ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇದರಿಂದ ಅಂತಂದರೆ, ಸೊ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಒಳ್ಳೆ ಆಯುರ್ವೇದಿಕ್ ಥರದ್ದು ಹೆಲ್ಪ್ಫುಲ್ ಆಗೋವಂಥದ್ದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ನಾನು ಸಾಂಬಾರು ಮಾಡಲಿಕ್ಕೆ ಈ ಸೊಪ್ಪು ಸಿಕ್ಕಿತ್ತು, ನನಗೆ ಚೆನ್ನಾಗಿತ್ತು ಕೂಡ. ಮತ್ತು ಸೊ ಹಾಗಾಗಿ ನಾನು ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಇದ್ರ ಮುಖಾಂತರನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗಂಟಿಗೆ ಸೊಪ್ಪು ಚಿಕ್ಕ ಮಕ್ಳಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ದೊಡ್ಡವ್ರಿಗೂ ಕೂಡ ತುಂಬ ಒಳ್ಳೆಯದು. ಸೊ ಹಳ್ಳಿ ಕಡೆ ಇದನ್ನು ಎದೆ ನೋವಿಗೆ ಮತ್ತು ಕೆಮ್ಮು ಕಫ ಯಾವುದಿರುತ್ತೆ ಅದಕ್ಕೆಲ್ಲದಕ್ಕೂ ಕೂಡ ಉಪಯೋಗಿಸ್ತಾರೆ. ವೀಕ್ಲಿ ಒನ್ಸ್ ಅಂತೂ ನಾನು ಮನೇಲಿ ಮಾಡ್ತಿರ್ತೀನಿ, ಯಾಕಂದರೆ ನಮಗೆ ಇದು ಚೆನ್ನಾಗಿ ಹೆಚ್ಚಿಗೆ ಸಿಗುತ್ತೆ, ಹಾಗಾಗಿ ನಾನು ಮಾಡ್ತಾ ಇರ್ತೀನಿ. ಸೊ ನಾನು ಫಸ್ಟ್ ಬ್ಲಾಗಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ನಿಮ್ಮೊಟ್ಟಿಗೆ ಮಾಡಿಕೊಡ್ತಾ ಇದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ಕಂಪ್ಲೀಟ್ ಬ್ಲಾಗಲ್ಲಿ ತೋರಿಸ್ತೀನಿ, ಮತ್ತು ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನು ಅಂತ ತೋರಿಸ್ತೀನಿ. ಲೆಟ್ಸ್ ಬಿಗ್ಯಾನ್. ಸೊ ನಾನು ಇದು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಸ್ವಲ್ಪ ಜಾಸ್ತಿ ಸೊಪ್ಪಿತ್ತು, ಹಾಗಾಗಿ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಹೋಗಿಲ್ಲ. ಸೊ ಹಾಗೆ ಇದನ್ನು ಇಷ್ಟಿಷ್ಟೇ ಸೊಪ್ಪು ಥರ ಬಿಡಿಸ್ಕೊಂಡಿದ್ದೀನಿ, ಯಾಕಂದರೆ ನಾನು ಇದನ್ನು ಹುರಿಯೋದಿಲ್ಲ, ಬೇಯಿಸ್ತೀನಿ. ಹಾಗಾಗಿ ನಾನು ಇದನ್ನು ಅದೇ ರೀತಿ ಬಿಡಿಸ್ಕೊಂಡಿದ್ದೀನಿ ಸೊಪ್ಪನ್ನೇ. ಸೊ ಹೇಗೆ ಅದನ್ನು ನಾನು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಮತ್ತು ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ನಾನು ಮೊದಲಿಗೆ ತೋರಿಸ್ತೀನಿ. ಒಗ್ಗರಣೆಗೆ ನಾನು 1 ಟೇಬಲ್ ಸ್ಪೂನ್ ಸಾಸಿವೆ, ಕಡಲೆಬೇಳೆ ಹಾಗೂ ಉದ್ದಿನಬೇಳೆ, ಮತ್ತು ಅರ್ಧ ಈರುಳ್ಳಿ, ಮತ್ತು ಕರಿಬೇವಿನ ಸೊಪ್ಪು, ಹಾಗೆ ಒಣಮೆಣಸಿನ್ಕಾಯಿ, ಒಂದು 2ರಿಂದ 3 ಎಸಳು ಬೆಳ್ಳುಳ್ಳಿ, ಇಂಗನ್ನು ಕೂಡ ತಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋಣ ಅಂತ. ರುಬ್ಬಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಏನೇನು ಅಂದರೆ, ಸೊ ಮೊದಲಿಗೆ ಒಂದು ಬೌಲಲ್ಲಿ ನಾನು 2ರಿಂದ 3 ನಾಟಿ ಟೊಮೊಟೊನ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು ಇಟ್ಕೊಂಡಿದ್ದೀನಿ, ಮತ್ತು ಒಂದು ಬೌಲಲ್ಲಿ ನಾನು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ, ಕಾಯಿ ತುರಿ. ಸೊ ಅದನ್ನು 1/2 ಬಟ್ಲು ತೊಗೊಂಡಿದ್ದೀನಿ. ಮತ್ತು ಹಾಗೆ ಸಾಂಬಾರು ಪುಡಿನ 2ರಿಂದ 3 ಸ್ಪೂನ್ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಮತ್ತು ಹುರಿಲಿಕ್ಕೆ 1/2 ಈರುಳ್ಳಿ, ಮತ್ತು ರುಬ್ಬಕ್ಕೆ ಹಸಿ ಈರುಳ್ಳಿ ಮತ್ತು ಹುರಿದಿರೋ ಈರುಳ್ಳಿ ಎರಡಕ್ಕೂ ಬೇಕಾಗಿರೋದ್ರಿಂದ 2ರಿಂದ 2.5 ಅಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಅದನ್ನು ಕೂಡ 2ರಷ್ಟು ತೊಗೊಂಡಿದ್ದೀನಿ, 2 ಎಸಳು ಅರ್ಧ, ಅದಕ್ಕೂ ಕೂಡ ರುಬ್ಬಕ್ಕೆ ಮತ್ತು ಹುರಿಲಿಕ್ಕೆ ಎರಡಕ್ಕೂ ತೊಗೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಕೂಡ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾವು ಅಕ್ಕಿ ಕೂಡ ಹುರಿಬೇಕಾಗುತ್ತೆ, ತುಂಬ ಟೇಸ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಫೈನಲಿ ಇದು ಬೆಂದಿದೆ ಇವಾಗ. ಸೊ ಇದನ್ನು ಒಂದು ಕಡೆ ನಾವು ಸೋದಿಸ್ಕೊಳ್ಳೋಣ. ಯಾವ ರೀತಿ ಸೋದಿಸ್ಕೊಳ್ತೀನಿ ಅಂತ ಹೇಳ್ತೀನಿ. ಸೊ ಇದನ್ನು ಒಂದು ಸೈಡಿಗೆ ಮಾಡಿ ಬಸಿ ಕೂಡ ಮಾಡ್ಬೋದು. ಸೊ ನಾನು ಇನ್ನು ಹಾಗೇ ತೆಗೆದುಬಿಡ್ತೀನಿ. ಸೊ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಅಲ್ವಾ, ಹಾಗಾಗಿ ಸೊಪ್ಪನ್ನ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಫ್ರೈ ಆಗಿದೆ. ಸ್ವಲ್ಪ ಪಿಂಚ್ ಆಫ್ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಒಂಚೂರು ರೋಸ್ಟ್ ಆಗಲಿಕ್ಕೆ ಅಷ್ಟೇ. ಸೊ ಇದನ್ನು ಈ ರೀತಿ ಮುಂದೆ ಒಂದು ಸೆಕೆಂಡ್ ಮಿಕ್ಸ್ ಮಾಡೋಣ ಅಷ್ಟೇ ಆಯಿಲಲ್ಲಿ. ಸೊ ನೆಕ್ಸ್ಟ್ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ಇವಾಗ ನಾನು ಅದನ್ನು. ಸೊ ಇದೇ ಪ್ಲೇಟ್ ಮೇಲೆ, ಇದೇ ತವದ ಮೇಲೆ ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನಾವು ಮನೆ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ, ಯಾವುದಂದರೆ ನಾವು ಗದ್ದೆ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಅದು ರೆಡ್ ಇದೆ, ಸ್ವಲ್ಪ ರೆಡ್ ಇದೆ, ಮನೆ ಅಕ್ಕಿನೇ ಉಪಯೋಗಿಸ್ತಾ ಇದ್ದೀನಿ. ಸೊ ಇದನ್ನು ತುಂಬ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಚಿಟಪಟ ಅಂದರೆ ಸಾಕು, ಲೈಟಾಗಿ ಬ್ರೌನಿಷ್ ಥರ. ಇದು ಲೈಟಾಗಿ ಈಗ ಫ್ರೈ ಆಗಿದೆ, ಬ್ರೌನಿಷ್ ಕಲರ್ ಬಂದಿದೆ. ಸೊ ಇದನ್ನು ಕೂಡ, ಸೊ ಈಗ ಗ್ಯಾಸ್ ಆಫ್ ಮಾಡಿ ನಾನು ಇದನ್ನು ಕೂಡ ಸರ್ವ್ ಮಾಡ್ಕೊಳ್ತೀನಿ. ಇವಾಗ ಒಂದು ಸ್ವಲ್ಪ ಹುಣಸೆ ಹಣ್ಣು, ಏನು ತೊಗೊಂಡಿದ್ವಿ ಅದು ಟೊಮೆಟೊ, ಹಸಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಮತ್ತು ಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ.
ಹಾಗೆ ನಾವು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಅಕ್ಕಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಸಾಂಬಾರು ಪುಡಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. 2 to 3 ಟೇಬಲ್ ಸ್ಪೂನ್ ಸಾಂಬಾರು ಪುಡಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ರುಬ್ಲಿಕ್ಕೆ. ಸೊ ಇದನ್ನು ನಾನೀಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದನ್ನು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡೋಣ. ಸೊಪ್ಪನ್ನ ನಾನು ನೀರಿಂದ ಏನು ತೆಗೆದೆ ಅದನ್ನು ಸ್ವಲ್ಪ ತಣ್ಣಗಾಗಲಿ. ಸೊ ಈ ಸೊಪ್ಪು ತಣ್ಣಗಾಗೋ ಅಷ್ಟರಲ್ಲಿ ನಾವು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಸೊ ಒಂದು ಪ್ಯಾನ್ ಇಟ್ಕೊಂಡು ನಾವು ಏನೇನು ಹುರಿಬೇಕು, ಖಾರಕ್ಕೆ ರುಬ್ಬೋಕ್ಕೆ ಏನೇನು ಹುರಿಬೇಕು ಪದಾರ್ಥಗಳನ್ನ ಇವಾಗ ಹುರಿಯೋಣ. ಸೊ ಮೊದಲಿಗೆ ಸ್ವಲ್ಪ ಈರುಳ್ಳಿ, ನಾನು ಆವಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಸ್ವಲ್ಪ ಈರುಳ್ಳಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಎರಡನ್ನೂ ಕೂಡ ಒಟ್ಟಿಗೆ ಆ್ಯಡ್ ಮಾಡೋಣ. ಸೊ ಇದೆರಡು ಚೆನ್ನಾಗಿ ಹುರಿಲಿ, ಫ್ರೈ ಆಗ್ತಾ ಇರಲಿ. 1 to 3 minutes ಅಷ್ಟು ಇದನ್ನು ಫ್ರೈ ಮಾಡೋಣ. ಅಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಖಾರ ರುಬ್ಬಿರ್ತೀವಲ್ವ, ಸೊ ಸ್ವಲ್ಪ ಅರ್ಧ ಖಾರ ಮಾತ್ರ ರುಬ್ಬಿಟ್ಕೊಂಡು ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಸೊಪ್ಪು ಅದನ್ನು ಕೂಡ ಆ್ಯಡ್ ಮಾಡಿ ಮತ್ತೊಮ್ಮೆ ರುಬ್ಬಬೇಕು. ಅದನ್ನು ರುಬ್ಕೊಳ್ಳೋಣ ಮತ್ತೊಮ್ಮೆ. ಸೊ ಖಾರ ರುಬ್ಬಿ ರೆಡಿ ಇದೆ ಇವಾಗ. ಸೊ ನಾವು ಒಗ್ಗರಣೆ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸೊ ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿ ಸ್ವಲ್ಪ ಬಾಯ್ಲ್ ಆಗಲಿ. ಸೊ ನೆಕ್ಸ್ಟು 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಫ್ರೈ ಆಗಲಿ ಅದು. ಸೊ ನೆಕ್ಸ್ಟ್ ಅದಕ್ಕೆ ಒಂದೆರಡು ಒಣಮೆಣಸಿನ್ಕಾಯಿ, ಒಂದೆರಡು ಎಸ್ಲು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರಿಬೇವು. ಸೊ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹಿಂಗನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು ಚಿಟಿಕೆಯಷ್ಟು ಹಿಂಗು. ನೆಕ್ಸ್ಟು 1/2 ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಸೊ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಸೊ ಈಗ ಖಾರನ ಆ್ಯಡ್ ಮಾಡೋಣ. ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರನ ನಾನು ಇವಾಗ ಡೈರೆಕ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸಡನ್ನಾಗಿ ಫುಲ್ ವಾಟರ್ನ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಖಾರದ ಹಸಿ ವಾಸನೆ ಹೋಗಬೇಕು. ಹಾಗಾಗಿ ಬರೀ ಖಾರನೇ ಹಾಗೆ ಬೇಯಿಸ್ಕೊಳ್ಳಿ. ಸ್ವಲ್ಪ ನೀರನ್ನ ತೊಳೆದು ಹಾಕಿ ಅಷ್ಟೇ, ತುಂಬ ನೀರನ್ನ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ಮಾತ್ರ ತೊಳೆದು, ಖಾರದ ಏನಿರುತ್ತೆ ಅದನ್ನು ಮಾತ್ರ ತೊಳೆದು ಸ್ವಲ್ಪ ನೀರು ಆ್ಯಡ್ ಮಾಡಿ. ಒಂದು 2 ಮಿನಿಟ್ಸ್ ಅದು ಖಾರ ಹಾಗೆ ಬೇಯಲಿ, ಆಮೇಲೆ ನಂತರ ಅದನ್ನು ನೀರು ಆ್ಯಡ್ ಮಾಡಿದ್ರೆ ಆಯಿತು. ಸೊ ನಾನಿವಾಗ ಒಂದು 2 ನಿಮಿಷ ಇದನ್ನು ಖಾರನ ಹಾಗೆ ಬೇಯಲಿಕ್ಕೆ ಬಿಡ್ತೀನಿ. ನೋಡಿ ಇವಾಗ ಖಾರ ಎಲ್ಲ ತುಂಬ ಚೆನ್ನಾಗಿ ಬೆಂದು ಒಂದು ಕುದಿ ಬಂದಿದೆ. ಸೊ ಈಗ ಇದಕ್ಕೆ ನಾನು ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ನಾನು ಯೂಶ್ವಲಾಗಿ ಹರಳುಪ್ಪನ್ನೇ ಹಾಕ್ತಾಯಿದ್ದೀನಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪನ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಹಸಿ ವಾಸನೆ ಎಲ್ಲ ಹೋಗಿದೆ, ಹಾಗಾಗಿ ಸ್ವಲ್ಪ ನೀರನ್ನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಕ್ವಾಂಟಿಟಿ ಸ್ವಲ್ಪ ಗಟ್ಟಿಯಾಗಾರು ಇರಲಿ ಅಥವಾ ತೆರಳುಗಾರು ಇರಲಿ ಅಂತ ಅಂದರೆ ನಿಮಗೆ ಬಿಟ್ಟಿದ್ದು. ಸೊ ನನಗೆ ಸ್ವಲ್ಪ ಗಟ್ಟಿಯಾಗೇ ಇರಲಿ ಅಂತ, ಹಾಗಾಗಿ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕ್ಕೊಳ್ಳಿ.
ನಿಮಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ಹಾಕ್ಕೊಳ್ಳಿ. ನನಗೆ ಇಷ್ಟು ಹಾಕಿದ್ದೀನಿ. ಸೊ ಒಂದು 5 ಮೆಂಬರ್ಸ್ ಊಟ ಮಾಡ್ಬೋದು. ಸೊ ಅಷ್ಟು ಸಾಂಬಾರನ್ನ ನಾನು ಇವಾಗ ಮಾಡಿದ್ದೀನಿ. ಸೊ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ಲಿಡ್ನ ಆಫ್ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಒಂದು 5 to 10 ಮಿನಿಟ್ಸ್ ಕುದಿಲಿಕ್ಕೆ ಬಿಡೋಣ. ಸಾಂಬಾರು ರೆಡಿಯಾಗಿದೆ. ಸೊ ಈಗ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಅದಕ್ಕೆ ಹಸಿ ಕರಿಬೇವಿನ ಸೊಪ್ಪನ್ನ 2 ಕಡ್ಡಿನ ಹಾಗೆ ಡಿಪ್ ಮಾಡ್ತೀನಿ. ವಾಶ್ ಮಾಡಿದ್ದೀನಿ. ಸೊ ಹಾಗೆ ಡಿಪ್ ಮಾಡಿ ಒಂದು 2 ಸೆಕೆಂಡ್ಸ್ ಪ್ಲೇಟ್ನ ಮುಚ್ಚಿಡ್ತೀನಿ. ಫೈನಲಿ ಈಗ ಸಾಂಬಾರನ್ನ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಸಾಂಬಾರು ರೆಡಿಯಾಗಿದೆ. ಸೊ ನಾನು ಸಾಂಬಾರು ಜೊತೆನೇ ಮುದ್ದೆನೂ ಕೂಡ ಹಾಗೆ ಮಾಡಿಟ್ಕೊಂಡೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಸಾಂಬಾರು ಬಂದಿದೆ. ಸೊ ನನ್ನ ಈ ಸ್ಮಾಲ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಆಲ್.